ನಮಸ್ಕಾರ ಗುರುಗಳೇ, ನಮಸ್ಕಾರ. ನಮಸ್ಕಾರ ಗುರುಗಳೇ, ಸಾಷ್ಟಾಂಗ ಪ್ರಣಾಮಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಶೂನ್ಯಸಾನ್ನಿಧ್ಯಾದ್ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಅಷ್ಟಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 31ನೆಯ ಶ್ಲೋಕ. ಮನ್ಯೇ ತ್ವಾಂ ಕಾಲಮೀಶಾನಂ ಅನಾದಿನಿಧನಂ ಪರಂ ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿಥಃ ಕಲಿಃ. ಕುಂತಿ ತಾನು ಕೃಷ್ಣನಿಗೆ ಹೇಳ್ತಾ ಇರೋ ಮಾತುಗಳಲ್ಲಿ ಮತ್ತೊಂದು ಮಾತು, ನನಗೆ ನಿನ್ನ ನೋಡ್ತಾ ಇದ್ರೆ ನೀನು ವಸುದೇವನ ಮಗ ಅಂತ ಖಂಡಿತ ಅನ್ನಿಸ್ತಾ ಇಲ್ಲ. ನೀನು ವಸುದೇವನ ಮಗ ಅಲ್ಲ, ಹೊರತು ನೀನ್ ಯಾರು ಅಂದ್ರೆ ಮನ್ಯೇತ್ವಾಂ, ನಾನು ನಿನ್ನ ಬಗ್ಗೆ ಏನ್ ತಿಳ್ಕೊಳ್ತಾ ಇದ್ದೀನಿ ಅಂದ್ರೆ ಕಾಲಂ ಈಶಾನಂ ಅನಾದಿ ನಿಧನಂ ಪರಂ. ಈ ತರ ಎಲ್ಲ ಹೇಳ್ತಾ ಹೋಗ್ತಾರೆ, ಒಂದೊಂದೇ ಶಬ್ದ ಆಡ್ತಾ ಹೋಗ್ತಾರೆ. ಒಂದು ಕಾಲ ಅಂತ ಹೇಳ್ತಾರೆ. ಕಾಲ ಅಂದ್ರೆ ನಿಜವಾಗಿ ಪರಮಾತ್ಮನೇ ಕಾಲ. ಕಾಲ ಅಂದ್ರೆ ಸಾಮಾನ್ಯವಾಗಿ ನಮಗೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಹೀಗೆ ಕಾಲ ಅನ್ನೋ ಶಬ್ದದ ಪರಿಚಯ ಇರುತ್ತೆ. ಸ್ವಲ್ಪ ಹೋದ್ರೆ ಯಮದೇವರ ಬಗ್ಗೆ ಕಾಲ ಅಂತ ನಾವು ಕೇಳ್ತಾ ಇರ್ತೀವಿ ಶಬ್ದ. ಅಂದ್ರೆ ಎಲ್ಲರ ಕಾಲ ನಿಜವಾಗಿ ಯಮದೇವರು. ಯಾಕೆ ಮೃತ್ಯು ಪಾಶವನ್ನ ಹಾಕಿ ಕರ್ಕೊಂಡು ಹೋಗ್ತಾರೆ ಅಂತ. ಅಂತೂ ಮೃತ್ಯುಪ್ರದರಾದ ಯಮ ಅವರಿಗೆ ಕಾಲ ಅಂತ ಹೆಸರು. ಇನ್ನು ರುದ್ರದೇವರಿಗೆ, ಶಿವ ಅವರಿಗೂ ಕೂಡ ಕಾಲ ಅಂತ ಹೆಸರಿದೆ. ಆದ್ರೆ ಇವ್ರಿಗೆಲ್ಲ ಕಾಲ ಯಾರು? ಅದು ಪರಮಾತ್ಮ. ಅಂದ್ರೆ ಸರ್ವ ಸಂಹಾರಕ. ಯಾರ್ಯಾರು ಚೇತನರು ಅಂತ ಇದ್ದಾರೆ ಅವರಿಗೆಲ್ಲ ಈ ಜಗತ್ತಿನಲ್ಲಿ ಪ್ರಳಯವನ್ನ ಕೊಡ್ತಾನೆ ಅಂದ್ರೆ ಅದು ಪರಮಾತ್ಮ. ಆದ್ರಿಂದಲೇ ಅವನನ್ನ ಕಾಲ ಅಂತ ಕರೀತಾರೆ. ಕಾಲ ಅಂದ್ರೆ ಎಲ್ಲರನ್ನ ತನ್ನ ಹತ್ರ ಸೆಳ್ಕೊಳ್ತಾನೆ, ಅವರಿಗೆ ಸಂಹಾರವನ್ನ ಮಾಡ್ತಾನೆ, ಎಲ್ಲರ ಸಂಹಾರ ಪ್ರಳಯ ಕಾಲದಲ್ಲಿ. ಆದ್ರಿಂದ ಅವನನ್ನ ಕಾಲ ಅಂತ ಕರೀತಾರೆ. ಇನ್ನು ಈಶಾನಂ ಅಂತ ಹೇಳ್ತಾರೆ. ಈಶಾನ ಅನ್ನೋ ಶಬ್ದಕ್ಕೆ
ಒಂದು ಪ್ರಸಿದ್ಧವಾದ ಅರ್ಥ ಏನು? ಈಶ್ವರ ಅಂದ್ರೆ ಜಗತ್ತಿನ ಒಡೆಯ ಯಾರಿದ್ದಾನೆ ಅವನಿಗೆ ಈಶ್ವರ ಅಂತ ಕರೀತಾರೆ. ಅಂದ್ರೆ ಅಧಿಕಾರ, ಸರ್ವೋತ್ತಮನಾಗಿ ನಮ್ಮ ಎಲ್ಲರನ್ನು ಪಾಲಿಸೋನಿಗೆ ಈಶ್ವರ ಅಂತ ಕರೀತಾರೆ. ಇವನು ಇನ್ನೊಂದು ಅರ್ಥ ಹೇಳೋದಿಲ್ಲಿ, ಈಶ್ವರ ಅಂದ್ರೆ ಚೇಷ್ಟೆ. ಇಡೀ ಜಗತ್ತು ಏನೇ ಚೇಷ್ಟೆ ಮಾಡ್ಬೇಕು ಅಂದ್ರೆ, ಚೇಷ್ಟೆ ಅಂದ್ರೆ ಕೆಲಸ, ವ್ಯಾಪಾರ, ಏನೇ ಒಂದು ಕೆಲಸ ಮಾಡ್ಬೇಕು ಅಂತಾದ್ರೆ ಅದನ್ನ ಚೇಷ್ಟೆಯನ್ನ ಮಾಡ್ಬೇಕಾದ್ರೆ ಅಂತ ಬಿಡಿಸ್ತಾರೆ. ಅಂತೂ ಯಾರೇ ಆಗ್ಲಿ ಜಗತ್ತಿನಲ್ಲಿ ಚೇಷ್ಟೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಭಗವಂತನ ಅನುಗ್ರಹದಿಂದ. ಆ ನಿಜವಾದ ನಮ್ಮ ಎಲ್ಲರ ಶಕ್ತಿ ನಿಜವಾಗಿ ಅವನ ಶಕ್ತಿಗೆ ಅನುಗುಣವಾಗಿರುತ್ತೆ. ಅವನ ಶಕ್ತಿ ಇಲ್ಲದೆ ಹೋದ್ರೆ, ಅವನು ಪ್ರೇರಣೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಯಾವುದೇ ವಿಧವಾದ ಶಕ್ತಿ ಅದಿರೋದಿಲ್ಲ ಯಾವುದೇ ಕೆಲಸ ಮಾಡೋದಕ್ಕೂ. ಇನ್ನು ಈಶಾನ ಅನ್ನೋ ಮತ್ತೊಂದು ಅರ್ಥ ಈ ಪದಕ್ಕೆ. ಈಶಾ ಅಂದ್ರೆ ನಿಜವಾಗಿ ಶಿವ, ರುದ್ರದೇವರು ಅಂತ ಅರ್ಥ. ಆ ರುದ್ರದೇವರಿಗೂ ಕೂಡ ಆನಂ ಅಂದ್ರೆ ಚೇಷ್ಟೆಯನ್ನ ಕೊಡ್ತಾನೆ ಅಂತ ಅರ್ಥ. ಹಾಗೆ ರುದ್ರದೇವರು ತಾವು ಪೂರ್ಣವಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಅದು ಭಗವಂತನ ಅನುಗ್ರಹ ಅವರಿಗೂ ಇರ್ಲೇಬೇಕು. ಹಾಗಾದ್ರೆ ಎಲ್ಲ ಅರ್ಥವನ್ನ ತಿಳಿಸ್ಲಿಕ್ಕೆ ಈಶಾನ ಅಂತ ಒಂದೇ ಶಬ್ದ ಹಾಕಿದ್ದಾರೆ. ಒಟ್ಟು 3 ಅರ್ಥಗಳು ಈ ಈಶಾನ ಅನ್ನೋ ಶಬ್ದಕ್ಕೆ ಬಂತು. ನಮಗೆ ಈಶಾನ ಪ್ರಾಣದ ಪ್ರಾಣ ನಾವೆಲ್ಲ ಕೇಳ್ತೇವೆ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಈಶಾನ ಅನ್ನೋ ಶಬ್ದ. ಆ ಈಶಾನ ಅನ್ನೋ ಶಬ್ದಕ್ಕೆ ಇಲ್ಲಿ 3 ಅರ್ಥವನ್ನ ಈಗ ತಿಳಿಸಿದ್ದಾರೆ. ಇನ್ನು ಅನಾದಿ ನಿಧನಂ. ಅನಾದಿ ನಿಧನಂ ಅಂದ್ರೆ ಆದಿ ಅಂದ್ರೆ ಹುಟ್ಟು, ನಿಧನ ಅಂದ್ರೆ ಸಾವು. ಹುಟ್ಟು ಸಾವು ಎರಡೂ ಇಲ್ಲದೆ ಇರೋನು ಅನಾದಿ ನಿಧನ ಅಂದ್ರೆ ಪರಮಾತ್ಮ. ಅಥವಾ ಅನ ಅಂದ್ರೆ ಪ್ರಾಣದೇವರು ಅಂತ ಅರ್ಥ. ಯಾಕೆಂದ್ರೆ ಅನ ಅಂದ್ರೆ ಚೇಷ್ಟೆ ಮಾಡೋರು. ಅಂದ್ರೆ ಚೇಷ್ಟೆ ಮಾಡೋರು ಅಂತಂದ್ರೆ ಮಕ್ಕಳು ಮಾಡುವಂತಹ ಚೇಷ್ಟೆ ಅಲ್ಲ ಇಲ್ಲಿ. ಚೇಷ್ಟ ಅಂತ ಶಾಸ್ತ್ರದಲ್ಲಿ ಬಳಸ್ಬೇಕಾದ್ರೆಲ್ಲ ನಿಜವಾಗಿ ಚೇಷ್ಟೆ ಅಂದ್ರೆ ಏನು ಅಂದ್ರೆ ವ್ಯಾಪಾರ, ಅಂದ್ರೆ ನಾವು ಮಾಡೋ ಕರ್ಮ ಕೆಲಸ, ಅದು ನನಗ್ ಹಿತ ಆಗ್ಲಿ ಅಂತ ನಾನು ಅದಕ್ ಬೇಕಾದ ಒಂದು ಪ್ರಯತ್ನ ಮಾಡ್ತೀನಿ. ನನಗೆ ಇದು ಅಹಿತ ಮಾಡ್ತಾ ಇದೆ, ನನಗೆ ಇದನ್ನ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿ ಹೋಗಬಾರ್ದು ಅಂತ ನಾವು ಮನಸ್ಸು ಮಾಡಿ ವ್ಯಾಪಾರ ಕೆಲಸ ಮಾಡ್ತಾ ಇರ್ತೀವಿ. ಇದು ಬೇಡ, ಅದ್ರ ಹತ್ರ ಹೋಗೋದ್ ಬೇಡ. ಮುಳ್ಳಿನ ಗಿಡ ಇದೆ ನಮ್ಮ ಹತ್ತಿರ, ಹೋಗಿ ಯಾಕೆ ಚುಚ್ಕೊಳ್ಳಿಕ್ ಹೋಗ್ತೀವಿ? ಅದರಿಂದ ನಮ್ಗೆ ಅನಿಷ್ಟ ಇದೆ. ನಮ್ಮ ದೇಹಕ್ಕೆ ಅದು ಅನುಕೂಲ ಅಲ್ಲ, ಅದು ಪ್ರತಿಕೂಲ, ವಿರೋಧಿ ನಮಗೆ ಆ ಮುಳ್ಳಿನ ಗಿಡ. ಅದ್ರ ಹತ್ರ ನಾವು ಹೋಗಲ್ಲ, ನಾವು ದೂರ ಸರಿದು ಆಚೆ ಹೋಗ್ತೀವಿ. ಯಾಕೆಂದ್ರೆ ಆ ಮುಳ್ಳಿನ ಗಿಡ ಮುಟ್ಟಿದ್ರೆ ನನಗೆ ಅನಿಷ್ಟ ಆಗತ್ತೆ ಅನ್ನುವ ಜ್ಞಾನ ನಮ್ಗಿದೆ. ಅದನ್ನ ನಾವು ಬಯಸ್ತೀವಿ, ಬೇಡ ಅಲ್ಲಿ ಹೋಗೋದು ಅಂತ ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡ್ತೀವಿ. ನಾವು ದೇಹದಿಂದ ನಮ್ಮ ಚಲನೆಯನ್ನ ಮಾಡ್ಕೊಂಡು ಹೋಗ್ತೀವಿ ದೇಹದಿಂದ. ಇದೇ ತರ ಹಿತ, ಇಷ್ಟವಾದದ್ದು ಬೇಕು ಅಂತ ಹೇಳಿ ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡೋದಿರುತ್ತೆ. ಇದನ್ನೆಲ್ಲ ಚೇಷ್ಟೆ ಅಂತ ಕರೀತಾರೆ. ಈ ಚೇಷ್ಟೆ ಏನಿದೆ ಇದು ವಾಯುದೇವರಲ್ಲಿರುವಂತಹ ಚೇಷ್ಟೆ. ಅವ್ರು ಎಷ್ಟು ಜನರ ಒಳಗಡೆ ಇದ್ದು ಅವರು ಶ್ವಾಸ ಮಂತ್ರ ಜಪ ಮಾಡ್ತಾ ಇದ್ದಾರೆ, ಎಲ್ಲರಲ್ಲೂ ಕೂಡ ಅವರು ಮಾಡ್ತಾ ಇದ್ದಾರೆ, ಬೇರೆಯವ್ರ ಕೈ ಮಾಡಿಸ್ತಾ ಇದ್ದಾರೆ. ಅಂತಹ ಈ ವಾಯುದೇವರು ತಾವು ಯಾವುದೇ ಚೇಷ್ಟೆಯನ್ನ ಮಾಡ್ಬೇಕಾದ್ರೂ ಮುಖ್ಯ ಅವರಿಗೂ ಈ ಪರಮಾತ್ಮ. ಹಾಗಾದ್ರೆ ಅನಸ್ಯ ಎಲ್ಲಾ ಚೇಷ್ಟೆನ ಮಾಡುವ ಆ ವಾಯುದೇವರಿಗೂ ಆದಿ ನಿಧನ, ಅವರು ಆದಿ ಬಂದಿದ್ದು ಅಂದ್ರೆ ದೇಹ ಬಂದಿದ್ದು ಅವನಿಂದನೇ, ದೇಹ ಹೋಗೋದು ಪ್ರಳಯ ಕಾಲದಲ್ಲಿ ಅವನಿಂದನೇ. ಅಂಥ ಪ್ರಾಣದೇವರಿಗೆ ಉತ್ಪತ್ತಿ ಲಯವನ್ನ ಮಾಡೋನು ಪರಮಾತ್ಮ. ಪರಂ ಅಂತ ಹೇಳ್ತಾರೆ. ಪರ ಅನ್ನೋ ಶಬ್ದಕ್ಕೆ ಎಲ್ಲದಕ್ಕಿಂತಲೂ ವಿಲಕ್ಷಣ, ಉತ್ಕೃಷ್ಟ ಆ ಪರಮಾತ್ಮ. ಸಮಂ ಚರಂತಂ ಸರ್ವತ್ರ. ಮತ್ತಿನ್ನೊಂದು ದೊಡ್ಡ ಗುಣ ಏನು ಅಂದ್ರೆ ಭಗವಂತ ಎಲ್ಲಾ ಕಡೆ ಒಂದೇ ತರ ಇರ್ತಾನೆ, ಸಮ. ಅದು ಒಂದು ಪ್ರಾಣಿ ತಗೊಂಡ್ರು ಆ ಪ್ರಾಣಿಯಲ್ಲಿ ಅವನು ಹಾಗೇ ಇರ್ತಾನೆ, ನಮ್ಮಲ್ಲೂ ಹಾಗೇ ಇರ್ತಾನೆ, ಎಲ್ಲಾ ಕಡೆ ಸಮಾನವಾಗಿರ್ತಾನೆ. ಅಂದ್ರೆ ಅಭಿಪ್ರಾಯ ಎಲ್ಲೇ ಇದ್ರು ಅವನು ತನ್ನ ಶಕ್ತಿಯನ್ನ ಕಳ್ಕೊಳ್ಳೋದು ಅಂತಿಲ್ಲ. ಅವನಿಗೆ ಎಷ್ಟು ಜ್ಞಾನ, ಎಷ್ಟು ಶಕ್ತಿ, ಏನೇನಿದೆಯೋ ಸಕಲ ಸದ್ಗುಣಗಳು, ಆ ಎಲ್ಲಾ ಗುಣಗಳಿಂದ ಅವನು ಎಲ್ಲಾ ಕಡೆ ಇರ್ತಾನೆ. ಅಂದ್ರೆ ಎಲ್ಲಿದ್ರು ಅವನಿಗೆ ಈಗ ನರಕನೋ ಅಂಧಂತಮಸ್ತನೋ ಇರ್ತಾನೆ ಪರಮಾತ್ಮ, ಖಂಡಿತ ಅಲ್ಲೂ ಇರ್ತಾನೆ ಪರಮಾತ್ಮ. ಯಾಕೆ? ಪರಮಾತ್ಮ ಇಲ್ದೇ ಇರೋ ಜಾಗನೇ ಇಲ್ಲ, ಎಲ್ಲಾ ಕಡೆ ಇದ್ದಾನೆ. ಅಂಧಂತಮಸ್ಸಿನಲ್ಲಿ ನರಕದಲ್ಲಿ ಪರಮಾತ್ಮ ಇದ್ದಾನೆ, ಅವನಿಗೇನೋ ಸ್ವಲ್ಪ ಅಲ್ಲಿ ದುಃಖ ಆಗೋಗುತ್ತೆ, ಇಲ್ಲ. ಅವನು ಎಂಥ ಕ್ಷೇತ್ರದಲ್ಲಿದ್ರು ಕೂಡ ತನಗೆ ತಾನು ಹೇಗಿರ್ಬೇಕು ಅಂತ ಇದಾನೋ ಹಾಗೆ ಇರ್ತಾನೆ ಪರಮಾತ್ಮ, ಅವನಿಗೇನು ಕೂಡ ಆಗೋದಿಲ್ಲ. ಇಷ್ಟಾಗಿ ಒಂದು ವಿವಾದ ಬರೋ ತರ ಒಂದು ಮಾತು ಬರುತ್ತೆ. ಏನಂದ್ರೆ ಭೂತಾನಾಂ ಯನ್ ಮಿಥ ಕಲಿಹಿ. ನೀನೇನು ಅಂದ್ರೆ ಈ ಕೆಲವರಿಗೆ ಜಗಳ ಹಚ್ಚಿಸಿದೆ ಅಂತ ಒಂದು ಮಾತು ಹೇಳ್ದಾಗ ಆಗತ್ತೆ. ಯಾರೋ ಈ ದ್ರೌಪದಿ, ಇದು ಕುಂತಿದೇವಿ. ಯನ್ ಮಿಥಃ ಕಲಿಹಿ, ನೀನು ಈ ಪಾಂಡವರಿಗೂ ಮತ್ತೆ ಕೌರವರಿಗೂ ಪರಸ್ಪರ ಮಿಥಃ ಪರಸ್ಪರವಾಗಿ ನೀನು ಏನ್ ಮಾಡಿದಿ? ಕಲಿಹಿ ಅಂತ. ಕಲಿಹಿ ಅನ್ನೋ ಶಬ್ದಕ್ಕೆ ಇಲ್ಲಿ ಕಲಹ ಅಂತ, ಜಗಳ ನೀನು ತಂದಿಟ್ಟಿ ಅಂತ ಇಷ್ಟ ಹೇಳೋದು. ಅನ್ಯೋನ್ಯಂ ಕಲಿಹಿ.
ಹಾಗಾದ್ರೆ ಪಾಂಡವರಿಗೆ ಮತ್ತೆ ಕೌರವರಿಗೆ ಜಗಳ ಆಗ್ಲಿಕ್ಕೆ ಕಾರಣ ನೀನು ಅಂತ ಹೇಳಿದಾಗಾಯ್ತು. ಇದು ಕುಂತಿದೇವಿ ಹೊಗಳ್ತಾ ಇದ್ದಾಳೋ ಬೈತಾ ಇದ್ದಾಳೋ ನಮಗೆ ಸಂಶಯ ಬರುತ್ತೆ. ಸರ್ವತ್ರ ಭೂತಾನ ಅಂದ್ರೆ ಕೌರವರು ಪಾಂಡವರು ಅನ್ನೋರು ಇವ್ರೇನಿದ್ದಾರೆ ಇಬ್ರು, ಇವರಿಗೆ ಪರಸ್ಪರ ಜಗಳ ಆಗ್ಲಿಕ್ಕೆ ನೀನೇ ಕಾರಣ. ಅಂಥ ಕಾಲಸ್ವರೂಪಿ ನೀನು, ಬರೀ ಪ್ರಳಯ ಮಾಡೋದಷ್ಟೇ ಅಲ್ಲ, ಜಗಳ ಹಚ್ಚಿ ಪ್ರಳಯಕ್ಕೆ ಕಾರಣ ಆಗೋ ತರ ಮಾಡ್ತೀಯ. ಅವ್ರವರೇ ಜಗಳ ಆಡ್ಕೊಂಡು ಯುದ್ಧ ಮಾಡಿ ತಾವೇ ಹೊಡೆದು ಬಡದು ಎಲ್ಲ ಮಾಡ್ಕೊಂಡು ಸಾಯೋ ತರ ಮಾಡ್ತಿ ಅಂತ. ಅದು ಕಾಲ, ಅದಕ್ಕೋಸ್ಕರ ನನ್ನ ಕಾಲ ಅಂತ ಕರೀತಾರೆ ಅಂತ ಈ ಮಾತು ಬಂತು. ಈ ಮಾತು ಬಂದಾಗ ನಮಗನ್ಸತ್ತೆ ಕುಂತಿದೇವಿ ಹೊಗಳ್ತಾ ಇರೋ ತರ ಅನ್ನಿಸ್ತಾ ಇಲ್ಲ ಅಂತ. ಅದು ನಿಜವಾಗಿ ಒಳ್ಳೆಯ ಅಭಿಪ್ರಾಯದಿಂದಲೇ ಹೇಳಿರೋದವಳು. ಏನಂದ್ರೆ ಈಗ ಕುರುಪಾಂಡವರ ಈ ಇಬ್ಬರಲ್ಲಿ ಜಗಳವನ್ನ ಪರಮಾತ್ಮ ಉಂಟು ಮಾಡದ ಅಂತ ಈ ಮಾತು ಬಂತು. ಈ ಜಗಳ ಉಂಟು ಮಾಡಿದ್ದು ಅಂತ ನಾವು ತಿಳ್ಕೊಳ್ತಾ ಇರೋದು. ವಾಸ್ತವಿಕವಾಗಿ ಅವನಿಗೇನು, ಯಾರ್ಯಾರು ಎಂತಹ ಕರ್ಮವನ್ನ ಮಾಡಿರ್ತಾರೋ ಅಂತಹ ಕರ್ಮಕ್ಕೆ ಅನುಗುಣವಾಗಿ ಅವರವರು ಅಂತಹ ಫಲವನ್ನ ಅನುಭವಿಸ್ತಾ ಇರ್ತಾನೆ. ಆದ್ರಿಂದ ಪರಮಾತ್ಮ ಇಲ್ಲಿ ತಾನು ಏನು ಮಾಡಿದ್ದಲ್ಲ, ಹೊರತು ಅವ್ರವ್ರ ಕರ್ಮ, ಆ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಅವ್ರ ಅಂತಹ ಫಲವನ್ನ ಅನುಭವಿಸಿದ್ರು. ಅದಕ್ಕೆ ಪರಮಾತ್ಮನಿಗೆ ನಾವು ತೊಂದರೆ ಮಾಡೋ ಹಾಗಿಲ್ಲ. ಅಂತೂ ಅವನ ಬಗ್ಗೆ ನಾವು ಇಲ್ಲ ಸಲ್ಲದ ಮಾತುಗಳನ್ನ ಆಡೋ ಹಾಗಿಲ್ಲ. ಅದಕ್ಕಿಲ್ಲಿ ಟಿಪ್ಪಣಿಯಲ್ಲಿ ಬಿಡಿಸ್ತಾ ಬರೀತಾರೆ, ಯಾಕೆ ಈ ಮನುಷ್ಯರೆಲ್ಲ ಹೀಗೆ ಪರಮಾತ್ಮನ ಬಗ್ಗೆ ಮಾತನಾಡ್ತಾರೆ ಅಂದ್ರೆ, ಭೂತಾನ ಇವರೆಲ್ಲ ಪ್ರಾಣಿಗಳು ಅಂದ್ರೆ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣ ಅವರಲ್ಲಿ ಪರಸ್ಪರ ಇದೆ. ಆ ಗುಣಗಳಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಭಗವಂತನ ಬಗ್ಗೆ ದೋಷಗಳು ಅವರಿಗೆ ಕಾಣ್ತಾ ಇದೆ. ನಿಜವಾಗಿ ಭಗವಂತನಲ್ಲಿ ದೋಷಗಳಿಲ್ಲ, ಆದ್ರೆ ನಿಮ್ಮ ಗುಣ ಹಾಗಿದೆಯಲ್ಲ, ಮನುಷ್ಯರ ಗುಣ, ಕೆಲವರು ಒಳ್ಳೆಯವರು, ಕೆಲವರು ಕೆಟ್ಟವರು, ಕೆಲವರು ಮಿಶ್ರ ಬುದ್ಧಿ ಇರೋರು, ಅವ್ರು ಒಬ್ಬೊಬ್ರು ಒಂದೊಂದ್ ತರ ಯೋಚನೆ ಮಾಡ್ತಾ ಎಲ್ಲ ಭಗವಂತನ ಬಗ್ಗೆ ದೋಷಾರೋಪ ನಾವು ಮಾಡ್ತಾ ಇದೀವಿ. ವಾಸ್ತವಿಕವಾಗಿ ಹಾಗಿಲ್ಲ. ಅದಕ್ಕೆ ಕುಂತಿ ಪ್ರಾರ್ಥನೆ ಮಾಡ್ತಾ ಭೂತಾನಾಂ ಯನ್ಮಿಥ ಕಲಿಹಿ, ಈ ಭೂತ ಅಂದ್ರೆ ಪ್ರಾಣಿಗಳು ಯಾರ್ಯಾರಿದಾರೋ ಅವರಿಗೆಲ್ಲ ಆದ ಜಗಳ ಏನಿದೆ ಅದನ್ನೆಲ್ಲ ಯಾವ ಕಾರಣದಿಂದ ಆಯ್ತು ಅಂತ ಅವ್ರು ತಿಳಿತಾ ಇದ್ದಾರೆ ಅಂದ್ರೆ ಭೂತಾನಾಂ ಸಕಾಶಾತ್, ಅವರೆಲ್ಲ ತಾವು ದೇಹವನ್ನು ಧರಿಸಿದ್ರಲ್ಲ, ದೇಹದ ಪ್ರಭಾವ ಹೀಗೆ ತಿಳಿತಾ ಇದ್ದಾರೆ. ಆದ್ರೆ ಪ್ರಾಣಿಗಳಿಗೆ ಮಾತ್ರ, ಅಂದ್ರೆ ಯಾರು ಪ್ರಾಣ ಧರಿಸಿದ್ದಾರೆ ಜೀವರು, ಅಂಥವರಿಗೆ ಮಾತ್ರ ಈ ವೈಷಮ್ಯ ಅನ್ನೋದೆಲ್ಲ ಭಗವಂತನ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ, ಹೊರತು ವಾಸ್ತವಿಕವಾಗಿ ಈಶ್ವರನಿಗೆ ಎಂದಿಗೂ ಕೂಡ ಇಂತಹ ದೋಷ ಬರಲಿಕ್ಕೆ ಅವಕಾಶನೇ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂದ್ರೆ ಅವನ ದೇಹ ಅದು ಚಿದಾನಂದಮಯ ದೇಹ, ಜ್ಞಾನಾನಂದಮಯ ದೇಹ, ನಮ್ಮ ನಿಮ್ಮ ತರಹದ ದೇಹ ಅವನದಲ್ಲ ಅಂತ. ಅಂತೂ ಅವನು ಎಲ್ಲಾ ಕಡೆ ಸಮಾನವಾಗಿ ಇರ್ತಾನೆ ಅಂತ ಇಷ್ಟು ಇಲ್ಲಿ ವಿವರಣೆಯನ್ನ ಮಾಡಿದ್ದಾರೆ. ಇದಾಗಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಏನಂದ್ರೆ ಪ್ರಶ್ನೆ ಮಾಡ್ಕೊಳ್ತಾರೆ, ಅಲ್ಲ ಈಗ ತಾನೆ ನೀವೇನ್ ಹೇಳಿದ್ರಿ, ಈ ಸಮಂ ಸರ್ವತ್ರ, ಭಗವಂತ ಎಲ್ಲಾ ಕಡೆ ಒಂದೇ ರೀತಿ ಇರ್ತಾನೆ, ಸಮಾನವಾಗಿರ್ತಾನೆ ಅಂತ ಹೇಳಿದ್ರಿ, ಇದು ತಪ್ಪಲ್ವಾ? ಪಾಂಡವರಿಗೆ ಜಾಸ್ತಿ ಅವನು ಸಹಾಯ ಮಾಡ್ದ, ಪಾಂಡವರ ಪಕ್ಷಪಾತಿ ಪರಮಾತ್ಮ. ಅದೇ ದುರ್ಯೋಧನಾದಿಗಳ ಮೇಲೆ ಬಹಳ ದ್ವೇಷ, ಯಾಕೆ ಅವ್ರಿಗೇನು ಸಹಾಯ ಮಾಡ್ಲಿಲ್ಲ ಪರಮಾತ್ಮ. ಎಲ್ಲರಲ್ಲೂ ಒಂದೇ ತರ ಇರ್ಬೇಕಾಗಿತ್ತಲ್ಲ. ನಾವೆಲ್ಲ ಆಕ್ಷೇಪ ಮಾಡೋದು ಹಾಗೆ ಭಗವಂತನ ಬಗ್ಗೆ, ಏನು ಅವನು ಅಷ್ಟು ಒಳ್ಳೆಯವನಾಗಿದ್ರೆ ಎಲ್ಲರ ಹತ್ರನೂ ಒಂದೇ ತರ ಇರ್ಬೇಕಲ್ಲ, ಒಳ್ಳೆಯವರು ಕೆಟ್ಟವರು ಅಂತಲ್ಲ, ಎಲ್ಲರ ಹತ್ರನೂ ಒಂದೇ ರೀತಿ ಇರ್ಬೇಕಲ್ಲ ಅಂತ. ಹಾಗೆ ಈ ಪ್ರಶ್ನೆ ಬಂದಿದೆ, ಪಾಂಡವರ ಮೇಲೆ ಯಾಕೆ ಪಕ್ಷಪಾತ, ಯಾಕೆ ಈ ದುರ್ಯೋಧನಾದಿಗಳ ಮೇಲೆ ಯಾಕೆ ವಿಪರೀತವಾಗಿ ದ್ವೇಷ ಇತ್ತು ಪರಮಾತ್ಮನಿಗೆ ಅಂತ. ಅದಕ್ಕೆ ಉತ್ತರ ಕೊಡ್ಲಿಕ್ಕೋಸ್ಕರನೇ ಮುಂದಿನ ಶ್ಲೋಕ ಅದು ಹೊರಟಿದೆ, 32ನೇ ಶ್ಲೋಕ. ನವೇದ ಕಶ್ಚಿತ್ ಭಗವನ್ ಚಿಕೀರ್ಷಿತಂ ತವೇಹಮಾನಸ್ಯ ನೃಣಾಂ ವಿಡಂಬನಂ ನ ಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಚಿತ್ ದ್ವೇಷ್ಯಶ್ಚ ಯಸ್ಮಿನ್ ವಿಷಮಾಮತಿರ್ನೃಣಾಂ. ಕುಂತಿ ತಾನು ಉತ್ತರವನ್ನ ಹೇಳ್ತಾ ಇದ್ದಾಳೆ, ಏನಂದ್ರೆ ಭಗವಂತನಿಗೆ ಕರ್ಹಿಚಿತ್, ಯಾವುದೇ ಕಾರಣದಿಂದಲೂ ಒಬ್ಬ ಇಷ್ಟ ತುಂಬಾ, ಮತ್ತೊಬ್ಬ ನನಗೆ ತುಂಬಾ ದ್ವೇಷಿ ಇವನು ಅಂತ ಅವನಿಗೆ ಖಂಡಿತ ಇರಲ್ಲ. ಹಾಗಾದ್ರೆ ಅವನಿಗೆ ಒಬ್ಬ ಪ್ರೀತಿ ಪಾತ್ರ ಅಂತ ಇಲ್ಲ, ಮತ್ತೊಬ್ಬ ದ್ವೇಷಿ ಅಂತ ಇಲ್ಲ ಅವನಿಗೆ ಅಂತ. ನಮ್ಗೆ ಇದು ಆಶ್ಚರ್ಯ ಅನ್ಸುತ್ತೆ, ಅವನು ಪ್ರೀತಿ ಪಾತ್ರ ಇರೋದಿಲ್ವಾ? ಜ್ಞಾನಿಗಳನ್ನ ಕಂಡ್ರೆ ಅವನಿಗೆ ಇಷ್ಟ ತುಂಬಾ,
ಭಗವಂತನೇ ಹೇಳ್ತಾನೆ, ಪ್ರಿಯೋಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮೋಪ್ರಿಯ. ಅವ್ರಿಗೆ ನನ್ ಕಂಡ್ರೆ ಇಷ್ಟ, ನನಗೆ ಜ್ಞಾನಿಗಳನ್ನ ಕಂಡ್ರೆ ಇಷ್ಟ. ಪ್ರೀತಿ ಪಾತ್ರರು ಇಲ್ವೇ ಅಲ್ವಾ ಭಗವಂತನಿಗೆ? ಖಂಡಿತ ಇರ್ತಾರೆ. ಮತ್ತೆ ದ್ವೇಷಗಳಿಲ್ವಾ ಅಂದ್ರೆ, ಕಲಿ ಏನು ಇಷ್ಟಪಡ್ತಾನ ಭಗವಂತ? ಕಲಿಯನ್ನು ಹೋಗಿ ಹೋಗಿ ಅವ್ನಿಗೆ ಏನೇನ್ ಬೇಕೋ ಅದೆಲ್ಲ ಅನುಕೂಲ ಮಾಡ್ಕೊಡ್ತಾನ? ಖಂಡಿತ ಮಾಡಲ್ಲ. ಹಾಗಾದ್ರೆ ಮತ್ತೆ ಕಲಿಯನ್ನ ಕಂಡ್ರೆ ಅವನು ಖಂಡಿತ ದ್ವೇಷ ಬರ್ಲೇಬೇಕಲ್ಲ, ಅಥವಾ ಒಂದು ಉದಾಸೀನತೆ ಏನೊಂದು ಬರ್ಬೇಕಲ್ಲ. ಏನೂ ಇಲ್ದೆ ಹೇಗ್ ಸಾಧ್ಯ? ಆದ್ರಿಂದ ಯಾರು ಒಳ್ಳೆಯವರೋ ಅವ್ರ ಮೇಲೆ ಪ್ರೀತಿ ಇದ್ದೇ ಇರುತ್ತೆ, ಯಾರು ಕೆಟ್ಟವರೋ ಅವ್ರ ಮೇಲೆ ಅಷ್ಟಕ್ಕಷ್ಟೇ ಭಾವನೆ ಇರುತ್ತೆ. ಇದು ಒಪ್ಲೇಬೇಕಲ್ಲ ಪರಮಾತ್ಮನಿಗೆ. ಅದ್ಯಾಕೆ ಹೀಗ್ ಕುಂತಿ ಮತ್ತೆ ಅದೇ ತರ ಹೇಳ್ತಾರೆ, ಯಸ್ಯ ತವ ಕರಹಿಚಿತ ದಯಿತಃ ನಾಸ್ತಿ. ನಿನಗೆ ಯಾವ ಕಾರಣದಿಂದಲೂ ಒಬ್ಬ ಪ್ರೀತಿ ಪಾತ್ರ ಅಂತಿಲ್ಲ, ಯಾರು ಒಬ್ಬ ದ್ವೇಷಿ ಅಂತ ಇಲ್ಲ ಅಂತ ಈ ಮಾತು ಬಂತು. ಅದಕ್ಕೆ ನಿಜವಾದ ಅರ್ಥ ಏನು ಅಂದ್ರೆ ಇದು ಹೀಗಲ್ವಂತೆ, ಭಗವಂತ ಯಾರ ಯೋಗ್ಯತೆ ಎಷ್ಟಿದೆಯೋ ಅಷ್ಟಕ್ಕಿಂತ ಜಾಸ್ತಿ ಮಾಡಲ್ಲ ಅಂತ ತಾತ್ಪರ್ಯ. ಈಗ ಒಬ್ಬ ತುಂಬಾ ಪ್ರೀತಿ ಪಾತ್ರತೆಯನ್ನ ಸಂಪಾದನೆ ಮಾಡೋ ಯೋಗ್ಯತೆ ಇರುತ್ತೆ, ಅಂದ್ರೆ ಭಗವಂತನು ಅವನ ಕಂಡ್ರೆ ತುಂಬಾ ಇಷ್ಟ ಪಡುವಂತಹ ಯೋಗ್ಯತೆ. ಅವನಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟಕ್ಕೆ ಮಾತ್ರ ಅವನು ತಾನು ಪ್ರೀತ್ಯಾಸ್ಪದನಾಗ್ತಾನೆ, ಅಂದ್ರೆ ಅವನಿಗೆ ಬೇಕಾದ ಅನುಕೂಲತೆ ಮಾಡ್ತಾನೆ, ಯಾಕೆ ಅವನ ಯೋಗ್ಯತೆ ಅಷ್ಟು. ಅದೇ ಒಬ್ಬ ದ್ವೇಷಿಯ ಯೋಗ್ಯತೆ ಏನಿರುತ್ತೆ ಆ ಯೋಗ್ಯತೆಗೆ ತಕ್ಕಂತೆ ಅವನಲ್ಲಿ ಭಗವಂತ ಹಾಗೇ ನೋಡ್ಕೊಡ್ತಾನೆ. ಹಾಗಾದ್ರೆ ಯಾರ ಯೋಗ್ಯತೆ ಕರ್ಮಗಳು ಹೇಗಿದೆಯೋ ಆ ರೀತಿ ಭಗವಂತ ಮಾಡ್ತಾನೆ ಹೊರತು ಭಗವಂತ ತಾನು ಸ್ವಯಂ ಇಚ್ಛೆಯಿಂದ ಇವನ್ ಕಂಡ್ರೆ ನಂಗೆ ತುಂಬಾ ಇಷ್ಟ, ಇವನ್ ಕಂಡ್ರೆ ನಂಗೆ ದ್ವೇಷ, ಹಾಗಿರೋದೇ ಇಲ್ಲ. ಅವರವರ ಯೋಗ್ಯತೆ ಕರ್ಮಗಳಿಗೆ ಅನುಗುಣವಾಗಿ ಭಗವಂತ ವರ್ತಿಸ್ತಾನೆ. ಆದ್ರಿಂದ ಭಗವಂತ ಎಂದಿಗೂ ಕೂಡ ಅವರವರ ಯೋಗ್ಯತೆ ಮೀರಿ ತಾನು ಏನು ಮಾಡಲ್ಲ. ಅವರ ಯೋಗ್ಯತೆ ಎಷ್ಟಿದೆಯೋ ಅದಕ್ಕೆ ತಕ್ಕದಾದ ಪ್ರೀತಿಯನ್ನ ಅವ್ರ ಮೇಲೆ ತೋರಿಸ್ತಾನೆ. ಅಲ್ಲ, ಹಾಗಾದ್ರೆ ಕೆಲವರೆಲ್ಲ ಹೇಳ್ತಾರಲ್ಲ, ಅರ್ಜುನಂ ಅನುಗೃಹ್ಯ ಅಯಂ ದುರ್ಯೋಧನಂ ದ್ವೇಷ್ಟಿ. ಅರ್ಜುನನಿಗೆ ಅನುಗ್ರಹ ಮಾಡಿದ ಕೃಷ್ಣ, ಅದೇ ದುರ್ಯೋಧನ ಮೇಲೆ ಮಾತ್ರ ಸಿಕ್ಕಾಬಟ್ಟೆ ದ್ವೇಷ. ಅದು ಜನರು ಹೇಳ್ತಾರೆ ಅಂದ್ರೆ ಜನರು ಹೇಳ್ಕೊಳ್ಳಿ, ನಾವೇನ್ ಮಾಡೋಣ ಜನರ ಬಗ್ಗೆ? ಯಾಕೆ ವಿಷಮ ಮತಿಹಿ, ಈ ತರ ಕೆಲವರು ಅಸುರ ಸ್ವಭಾವದವ್ರ ಬುದ್ಧಿ ಇರುತ್ತೆ. ಯಾವಾಗ್ಲೂ ಅವ್ರು ಭಗವಂತನ ಬಗ್ಗೆ ಬೈತಾನೆ ಇರ್ತಾರೆ, ಇವನು ಪಾಂಡವರ ಪಕ್ಷಪಾತಿ, ಬೇರೆಯವ್ರ ದುರ್ಯೋಧನಾದಿಗಳನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ ಅಂತ. ಆದ್ರೆ ಅವ್ರು ಒಂದು ಮಾತನ್ನ ಗಮನಿಸಲ್ಲ. ಯಾರು ಆಕ್ಷೇಪವನ್ನ ಮಾಡ್ತಾರೆ ಅವ್ರು ಒಂದು ಮಾತನ್ನ ಗಮನಿಸಲ್ವಂತೆ. ಏನಂದ್ರೆ, ಅರ್ಜುನ ಎಷ್ಟು ಪುಣ್ಯ ಮಾಡಿದ್ದ, ಅಷ್ಟು ಪುಣ್ಯ ಮಾಡಿದ್ದಕ್ಕೆ, ಅಷ್ಟು ಸ್ತೋತ್ರ ಮಾಡಿದ್ದಕ್ಕೆ ಭಗವಂತ ಒಲಿದ, ಅವನ ಮೇಲೆ ಪ್ರೀತಿ ತೋರಿಸ್ದ. ಆದ್ರೆ ಈ ದುರ್ಯೋಧನ ಏನ್ ಮಾಡಿದ್ದೆಲ್ಲ ದ್ವೇಷ. ಆ ದ್ವೇಷ ಯಾರು ಗಮನಿಸಲ್ಲ ಹಿಂದೆಂದು. ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು, ಆದ್ರೆ ಅವ್ರವ್ರು ಮಾಡಿದ ಕರ್ಮ ಅದ್ಯಾರು ಗಮನಿಸಲ್ಲ. ಹಾಗಾದ್ರೆ ಕರ್ಮ ಯೋಗ್ಯತೆ ಇದೆಲ್ಲದಕ್ಕೆ ಅನುಗುಣವಾಗಿ ಪರಮಾತ್ಮ ಅವನು ಆಯಾಯ ಜನರ ಮುಂದೆ ಆಯಾಯ ರೀತಿಯ ಪ್ರೀತಿ ದ್ವೇಷವನ್ನ ಅವನು ವರ್ತನೆ ಮಾಡ್ತಾನೆ. ಹಾಗಾದ್ರೆ ಭಗವಂತನ ಬಗ್ಗೆ ಎಂದಿಗೂ ದೋಷ ನಮಗೆ ತೋರಿಸ್ಲಿಕ್ಕೆ ಅಶಕ್ಯ, ಆ ರೀತಿ ಮಾಡೋ ಹಾಗೆ ಇಲ್ಲ. ಅದಕ್ಕೆ ಕೊನೆಗೆ ಹೇಳ್ತಾರೆ, ಇದೆಲ್ಲ ಮನುಷ್ಯರ ವಿಡಂಬನೆ ಆಯ್ತು. ಬರೀ ಯಾವಾಗ್ಲೂ ಇವನು ಇಂಥವ್ರಿಗೆ ಸಹಾಯ ಮಾಡ್ತಾರೆ, ಇಂಥವ್ರಿಗೆ ಮಾಡೋದೇ ಇಲ್ಲ ಅಂತ ಹೇಳೋದು ಬರೀ ಮನುಷ್ಯರ ವಿಡಂಬನೆ. ಇದು ಬರೀ ಒಂದು ನಾಟಕ. ಆ ನಾಟಕ ತೋರಿಸ್ಲಿಕ್ಕೆ ಅಂತಾನೆ ಬಹುಶಃ ಪರಮಾತ್ಮ ಕೆಲವರಿಗೆ ಒಳ್ಳೆಯದನ್ನ ಮಾಡ್ತಾನೆ ಇರ್ತಾನೆ, ಅವ್ರ ಕಡೆ ತುಂಬಾ ಇಷ್ಟ, ಕೆಲವರಿಗೆ ಕೆಟ್ಟದ್ದನ್ನೇ ಮಾಡ್ತಾ ಇರ್ತಾನೆ. ಅವಾಗ ಏನ್ ಅನ್ಕೊಳ್ತೀವಿ, ಓಹೋ ಇವನಿಗೆ ಅರ್ಜುನನ ಮೇಲೆ ತುಂಬಾ ಬಹಳ ಪ್ರೀತಿ ಇದೆ, ಆದ್ರೆ ದುರ್ಯೋಧನನ ಮೇಲಿಲ್ಲ, ಅವನ ಮೇಲೆ ದ್ವೇಷ ಇದೆ ಅಂತ. ಹೀಗೆ ಅವರವರ ಆ ಮನುಷ್ಯರ ವ್ಯಕ್ತಿತ್ವವನ್ನು ತೋರಿಸ್ಲಿಕ್ಕೆ ಆ ನಾಟಕ, ಯಾರ್ಯಾರು ಅವನ ಬಗ್ಗೆ ಮಾತನಾಡ್ತಾರೆ ಆ ನಾಟಕವನ್ನು ಹೊರಗೆ ತೋರಿಸುವಂತೆ ತಾನು ಎಂದಿಗೂ ಕೂಡ ಅವನಿಗೆ ಗೊತ್ತಿಲ್ಲದೆ ಇರೋ ತರ ತಾನು ವರ್ತಿಸ್ತಾ ಇರ್ತಾರೆ. ನಿಜವಾಗಿ ಅವನಿಗೆಲ್ಲ ಗೊತ್ತಿದ್ದು ಕೂಡ ಚಿಕೀರ್ಷಿತಂ ಕಶ್ಚಿನ್ನ ವೇದ, ಅವನ್ ಏನ್ ಮಾಡ್ಬೇಕು ಅಂತ ಇಷ್ಟಪಟ್ಟಿದ್ದ ಅದು ಗೊತ್ತಾಗೋದು ಇಲ್ವಂತೆ. ಆ ರೀತಿ ಭಗವಂತ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ತಾನು ಅನುಕರಣೆ ಮಾಡ್ತಾ ಇರ್ತಾನೆ. ಅದ್ ಹೇಗೆ ಅಂದ್ರೆ, ಮನುಷ್ಯ ಲೋಕಕ್ಕೆ ಬಂದಾಗ ಪರಮಾತ್ಮ ಮನುಷ್ಯರ ತರಹ ವೇಷ ತೊಟ್ಟು ಕಾಣಿಸ್ಕೊಳ್ತಾ ಇದ್ದಾನೆ. ಕಾಣಿಸ್ಕೊಂಡು ಮನುಷ್ಯನಾಗಿ ಕೃಷ್ಣ ತಾನು ಏನೇನು ಚೇಷ್ಟೆ ಮಾಡ್ತಾ ಇದ್ದಾನೆ, ವಿಡಂಬನೆ ನಾಟಕ, ಅದು ಗೊತ್ತಾಗಲ್ಲ. ಆ ರೀತಿ ಮಾಡ್ತಾ ಇದೀಯಾ ನೀನು ಅಂತ ಕುಂತಿದೇವಿ ಹೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ಒಂದು ಮಾತು ಕೂಡ ಇದೆ, ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್. ಯಾರು ತುಂಬಾ ನಮಗೆ ದ್ವೇಷಗಳಿರ್ತಾರೆ ಅವರಿಗೆ ನೀವು ಊಟ ಹಾಕಬೇಡಿ, ಅವ್ರ ಮನೆಗೆ ಹೋಗಿ ನೀವು ಊಟ ಮಾಡಬೇಡಿ ಅಂತ. ಎರಡು, ದ್ವಿಷದನ್ನಂ ನ ಭೋಕ್ತವ್ಯಂ, ನಿಮ್ಮ ಮೇಲೆ ಯಾರಿಗೆ ತುಂಬಾ ಅತಿಯಾದ ದ್ವೇಷ ಇದೆ ಅಂಥವ್ರ ಮನೆಯಲ್ಲಿ ನಭೋಕ್ತವ್ಯಂ, ತಿನ್ಲಿಕ್ಕೆ ಹೋಗ್ಬೇಡಿ. ದ್ವಿಷಂತಂ ನೈವ ಭೋಜಯೇತ್, ಅಷ್ಟೇ ಅಲ್ಲದೆ ಅವನಿಗೆ ನಿಮ್ಮ ಮನೆಗೆ ಕರೆದು ಊಟನು ಹಾಕಿಸ್ಬೇಡಿ. ಇದ್ರ ಅರ್ಥ ಏನು? ಹಾಗಲ್ಲ. ಈ ದ್ವಿಷದನ್ನಂ ಅಂದ್ರೆ ವಿಷ್ಣು ದ್ವೇಷಿ ಒಬ್ಬ ಇದ್ದಾನೆ, ಭಗವದ್ವೇಷಿಗೆ ಅನ್ನನೂ ಹಾಕ್ಬೇಡಿ, ಅವನ ಕೈಲಿ ಅನ್ನನೂ ಇಸ್ಕೊಳ್ಬೇಡಿ, ಆಹಾರ ಪದಾರ್ಥ ಇಸ್ಕೊಳ್ಬೇಡಿ ಅಂತ. ಈ ತರ ಅನೇಕ ಶಾಸ್ತ್ರದ ಮಾತುಗಳಿದೆ.
ಆ ಎಲ್ಲ ಮಾತುಗಳಿಗೆ ಅನುಗುಣವಾಗಿ ನೀನು ಮನುಷ್ಯ ಅವತಾರ ಎತ್ತಿ ತೋರಿಸ್ತಾ ಇದೆಯಾ ಮನುಷ್ಯರಿಗೆ ಹೇಗಿರ್ಬೇಕು ಅಂತ. ಆದ್ರಿಂದ ಯೋಗ್ಯತೆಗೆ ತಕ್ಕಂತೆ ಕರ್ಮಕ್ಕೆ ತಕ್ಕಂತೆ ನಿನ್ನ ವ್ಯಾಪಾರ ಹೊರತು ಅದಕ್ಕಿಂತ ಬೇರೆ ರೀತಿಯಾಗಿ ನೀ ಎಂದಿಗೂ ಮಾಡಲ್ಲ. ಜನರಿಗೇನಾದ್ರು ವಿಪರೀತವಾದ ಮತಿ ಬಂದಿದ್ರೆ, ಬುದ್ಧಿ ಬಂದಿದ್ರೆ, ಅದು ಜನರ ಬುದ್ಧಿ ಹಾಗೆ, ಅದೇನ್ ಮಾಡ್ಲಿಕ್ಕೆ ಬರಲ್ಲ, ಅವರ ಯೋಗ್ಯತೆ ಅಂಥದ್ದು ಅಷ್ಟೇ ಅಂತ ಹೀಗೆ ಉತ್ತರವನ್ನ ಕೊಟ್ಟು ಮುಂದೆ ಯಾವ ರೀತಿ ವಿಡಂಬನೆ ಪರಮಾತ್ಮ ಮಾಡಿದ, ನಾಟಕ ಯಾವ ಯಾವ ತರ ಮಾಡಿದ ಪರಮಾತ್ಮ ಅನ್ನೋದನ್ನ ಕುಂತಿದೇವಿ ಇನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. 33ನೇ ಶ್ಲೋಕ. ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯ ಕರ್ತುರಾತ್ಮನಃ ತಿರಿಯಂ ನೃಪಶುಯಾದಸ್ಸು ತದತ್ಯಂತ ವಿಡಂಬನಂ. ತತ್ ಅತ್ಯಂತ ವಿಡಂಬನಂ, ಬಹಳ ನಾಟಕ ಅಂತ ಅದು. ಯಾವುದು ತುಂಬಾ ನಾಟಕ, ಕುಂತಿದೇವಿಗೆ ಯಾವುದು ಭಗವಂತನ ಬಗ್ಗೆ ನಾಟಕ ಅಂತ ಅನಿಸ್ತಾ ಇದೆ ಅಂದ್ರೆ ಅವನು ಅನೇಕ ಅವತಾರ ತಗೊಂಬಂದಲ್ಲ, ಇದೇ ದೊಡ್ಡ ನಾಟಕ ಅನಿಸ್ತಂತೆ. ಯಾಕೆಂದ್ರೆ ತಿರಿಯಕ್ಷು, ಅವನು ಪ್ರಾಣಿಯಾಗಿ ಬಂದ. ಈ ತಿರಿಯಕ್ ಅಂತ ಯಾವ್ದಕ್ ಕರಿತೀವಿ ಅಂದ್ರೆ 4 ಕಾಲಿರೋದು ಅಡ್ಡಡ್ಡ ಚಲಿಸುವಂತಹ ಪ್ರಾಣಿ, ಅದಕ್ಕೆ ತಿರಿಯಕ್ ಅಂತ ಕರಿತೀವಿ. ಅವನು ವರಾಹ ಅವತಾರ ಎತ್ತು ಬಂದ, ಹಂದಿ ಅವತಾರ ವರಾಹ ಅವತಾರವನ್ನ ಎತ್ತು ತಾನು ಬಂದ. ಈ ತಿರಿಯಕ್, ಈ ಹಂದಿ ಅವತಾರ ವರಾಹ ಅವತಾರವನ್ನ ಎತ್ತು ಬಂದಾಗ ಅವನಿಗೆ ಅವನ ವ್ಯಾಪಾರಗಳೇನೇನಿದೆಯಲ್ಲ, ಅವನು ಮಾಡುವಂತಹ ವ್ಯಾಪಾರಗಳು ಅದನ್ನ ನೋಡಿದಾಗೆಲ್ಲ ಕುಂತಿ ಅದನ್ನ ನೆನಪಿಸ್ಕೊಂಡಾಗ್ಲೆಲ್ಲ ಅವಳಿಗೆ ಆಶ್ಚರ್ಯ ಅನಿಸ್ತಾ ಇದೆ. ಇದೇನಿದು ನಾಟಕ ಅನಿಸ್ತಾ ಇದೆ, ಯಾಕೆ ಈ ವೇಷ ತೊಟ್ಕೊಂಡ್ ಬರ್ಬೇಕಾಗಿತ್ತು, ಪ್ರಾಣಿಯ ವೇಷ. ಜೊತೆಗೆ ಸರಿ ಅದಾಯ್ತು, ವರಾಹ ಆ ರೀತಿ ಒಂದೊಂದೇ ರೂಪ ಧರಿಸ್ಕೊಂಡು ಬಂದ. ಇನ್ನು ನರಸಿಂಹ ರೂಪ ಅದೆಲ್ಲ ಅಲ್ಲೇ ಸೇರುತ್ತೆ. ಇನ್ನು ಮುಂದೆ ನೃಷು ಕೆಲವು ಮನುಷ್ಯನ ರೂಪದಲ್ಲಿ ಬಂದ, ರಾಮನಾಗಿ ಮತ್ತೆ ಕೃಷ್ಣನಾಗಿ ಹೀಗೆ ಮನುಷ್ಯ ರೂಪದಲ್ಲೂ ಬಂದ. ಇಷ್ಟಾದ್ಮೇಲೆ ಸುಮ್ನಿರ್ಲಿಲ್ಲ. ತಿರಿಯಂಗ್ ನೃ ಪಶು ಯಾದಸ್ಸು, ಇಲ್ಲಿ ಪಶು ಅನ್ನೋ ಶಬ್ದದಿಂದ ಪ್ರಾಣಿಗಳನ್ನೆಲ್ಲ ತಗೊಳ್ತೀವಿ, ಅದು ಒಂದೊಂದು ರೀತಿಯ ವಿಚಿತ್ರ ಪ್ರಾಣಿಗಳಾಗಿ ಬಂದ. ಇನ್ನು ಋಷಿಗಳಾಗಿಯೂ ಕೂಡ ಬಂದಂತೆ. ಋಷಿಯಾಗಿ ಬಂದಿದ್ ಯಾವಾಗ ಅಂದ್ರೆ ಈಗ ಮನುಷ್ಯನಾಗಿ ಬಂದಿದ್ದು ಸಾಮಾನ್ಯ ರಾಜನಾಗಿ ಬಂದ, ಹಾಗೆ ಋಷಿಗಳಾಗೂ ಬಂದಿದ್ದಾನೆ ಅಂತ ಅದೇ ಶಬ್ದದಿಂದ ತಗೊಳ್ತೀವಿ. ಯಾವ ಋಷಿಯಾಗಿ ಬಂದ, ಮಹಿದಾಸ ನಾಗಿ ಬಂದ ಪರಮಾತ್ಮ. ಹೀಗೆ ಕಪಿಲ, ಹೀಗೆ ಅನೇಕ ಋಷಿಗಳ ಅವತಾರದ ಮುಖಾಂತರ ತಾನು ಪ್ರಕಟನಾದ. ಋಷಿಯಾಗಿ ಬಂದ, ಪ್ರಾಣಿಗಳಾಗಿ ಬಂದ, ಜೊತೆಗೆ ಮನುಷ್ಯನಾಗಿ ಬಂದ. ಇನ್ನು ನೀರಿನ ಪ್ರಾಣಿಗಳು ಅಂದ್ರೆ ಜಲಚರ ಪ್ರಾಣಿಗಳು, ಅದನ್ನ ಯಾದಸ್ಸು ಅಂತ ಹೇಳ್ತಾರೆ. ಯಾದ ಅಂದ್ರೆ ನೀರಿನಲ್ಲಿ ಸಂಚರಿಸುವಂತಹ ಪ್ರಾಣಿಗಳು, ಅಂದ್ರೆ ಮತ್ಸ್ಯ ಮತ್ತೆ ಈ ಕೂರ್ಮ, ಹೀಗೆ ಈ ಅವತಾರಗಳನ್ನೆಲ್ಲ ಎತ್ಕೊಂಡು ಪರಮಾತ್ಮ ಬಂದ. ಇದೆಲ್ಲ ಬಂದಲ್ಲ, ಆಗ ಮಾಡಿದ ಕೆಲಸ ಆಗಲಿ, ಆ ದೇಹ ಹೊತ್ಕೊಂಡ್ ಬಂದಲ್ಲ, ಆ ರೀತಿಯ ದೇಹವನ್ನ ಪ್ರಕಟಿಸದ್ನಲ್ಲ, ಅದನ್ನೆಲ್ಲ ನೋಡಿದ್ರೆ ತತ್ ಅತ್ಯಂತ ವಿಡಂಬನಂ. ಇದು ನಾಟಕ ಯಾಕೆ ಬೇಕಾಗಿತ್ತು ಇವೆಲ್ಲ ಅಂದ್ರೆ ನಿನಗ್ ವಾಸ್ತವಿಕವಾಗಿ ಏನೂ ಆಗ್ಬೇಕಾಗಿಲ್ಲ. ಯಾಕೆಂದ್ರೆ ವಿಶ್ವಾತ್ಮನ್, ನೀನು ಎಲ್ಲರ ಒಳಗಡೆ ಸರ್ವಾಂತರ್ಯಾಮಿ, ನಿಂಗೆಲ್ಲ ಗೊತ್ತಿದೆ. ಏನೋ ಗೊತ್ತಿಲ್ದೇನೋ ಯಾರಿಗೋ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಹೊಸದಾಗಿ ಯಾರೋ ಪ್ರಾರ್ಥನೆ ಮಾಡಿದ್ರು ಅದಕ್ಕೆ ಅವತಾರ ಎತ್ಕೊಂಡ್ ಬಂದೆ ಅಂತಿಲ್ಲ, ನಿನಗೆಲ್ಲ ಗೊತ್ತಿದೆ. ನಿನಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅಜಸ್ಯ, ನೀನ್ ಹುಟ್ಟಲ್ಲ. ಅದ್ರಲ್ಲಿ ಇಷ್ಟೆಲ್ಲ ಅವತಾರ ತಗೊಂಡ್ ಬರೋದೇ ಆಶ್ಚರ್ಯ ಒಂದನೇದು. ಮತ್ತೊಂದು ಅಕರ್ತುಹು ಅಂತ ಒಂದು ಶಬ್ದ ಹಾಕ್ತಾರೆ. ಅಕರ್ತು ಅನ್ನೋ ಶಬ್ದಕ್ಕೆ ನಿಜವಾಗಿ ಕರ್ತ ಅಲ್ಲ ಅಂತ, ಅವನೇನು ಮಾಡೋದೇ ಇಲ್ಲ ಕೆಲಸ ಅಂತ ಪರಮಾತ್ಮ. ಏನು ಮಾಡಲ್ಲ ಅಂದ್ರೆ ಈಗ ನಾವ್ ಹೇಳ್ತಾ ಇರ್ತೀವಿ, ನಾವು ನಿಜವಾಗಿ ಸ್ವತಂತ್ರ ಕರ್ತೃ ಅಲ್ಲ, ನಮ್ ಕೈಲಿ ಏನಿಲ್ಲ, ಎಲ್ಲ ಪರಮಾತ್ಮ ನಡೆಸ್ತಾ ಹಾಗೆ. ಅಂತೂ ಸ್ವತಂತ್ರ ಕರ್ತೃ ಅಲ್ಲ, ಆದ್ರೆ ನಾವು ಕರ್ತೃ, ನಾವು ಮಾಡ್ತೀವಲ್ಲ ಏನಾದ್ರು ಕೆಲಸ, ಊಟ ನಿದ್ರೆ ಎಲ್ಲ ಮಾಡ್ತೀವಲ್ಲ. ಹಾಗಾದ್ರೆ ಭಗವಂತನಿಗೆ ನಿಜವಾಗಿ ಏನಂತ ಹೆಸರು, ಸ್ವತಂತ್ರ ಕರ್ತೃ. ಅವನು ನಿಜವಾಗಿ ತನ್ನ ಇಚ್ಛೆಯಂತೆ ತಾನು ಹೇಗೆ ಬಯಸ್ತಾನೋ, ಹೇಗೆ ಅನ್ಕೊಳ್ತಾನೋ ಹಾಗೆ ಅವನು ಮಾಡ್ತಾನೆ ಕೆಲಸ. ಆದ್ರೆ ನಮ್ ತರ ಅಲ್ಲ. ಹಾಗಾದ್ರೆ ಸ್ವತಂತ್ರ ಕರ್ತ ಯಾರು, ಪರಮಾತ್ಮ. ಆದ್ರೆ ಅವನನ್ನ ಕುಂತಿದೇವಿ ಹೇಳೋದು ಅಕರ್ತುಹು, ಅವನೇನು ಕರ್ತೃ ಅಲ್ಲ, ಅವನ್ ಏನು ಮಾಡ್ಲಿಕ್ ಬರಲ್ಲ ಅನ್ನೋ ತರ ಒಂದು ಮಾತನ್ನ ಹೇಳಿದ್ದಾನೆ. ಆದ್ರೆ ಮಾತಿಗೆ ನಿಜವಾಗಿ ಏನರ್ಥ ಅಂದ್ರೆ, ಈಗ ಕೆಲಸ ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಕಷ್ಟ ಆಗತ್ತೆ, ಕೆಲವು ಕೆಲಸ ಮಾಡ್ಬೇಕಾದ್ರೆ. ಆ ರೀತಿಯ ಕಷ್ಟ, ಆಯಾಸ, ಶ್ರಮ ಏನೇನಿದೆಯಲ್ಲ, ಇದೆಲ್ಲ ಅವನಿಗೆ ಆಗಲ್ವಂತೆ. ಹಾಗಾದ್ರೆ ಕರ್ತ ಅಂತ ನಿಜವಾಗಿ ಕರೆಯೋದು ಬೇಕಾಗಿಲ್ಲ. ಯಾಕೆಂದ್ರೆ ಕೆಲಸ ಮಾಡೋರ್ಗೆ ಕರ್ತೃ ಯಾರಾಗಿರ್ತಾರ ಅವನಿಗೆ ಸ್ವಲ್ಪನಾರು ಕಷ್ಟ ಅನುಭವನೋ ಶ್ರಮನೋ ಏನೋ ಆಗತ್ತೆ. ಯಾಕೆ ಸುಮ್ನೆ ಕೂತಿದ್ದಾಗ ಏನೂ ಆಗಲ್ಲ, ಏನಾದ್ರು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಶುರು. ಆದ್ರೆ ಆ ರೀತಿ ಪರಮಾತ್ಮನಿಗೆ ಇಷ್ಟು ಜಗತ್ತನ್ನ ಸೃಷ್ಟಿ ಮಾಡಿದ್ರು ತನಗೆ ಒಂಚೂರು ಶ್ರಮ ಇಲ್ಲ. ಅದರಿಂದ ಆರಾಮಾಗಿ ಅನಾಯಾಸವಾಗಿ ಎಲ್ಲ ಮಾಡಿದ್ದಾನೆ.
ಆದ್ರಿಂದಲೇ ಅವನನ್ನ ಆತ್ಮನಃ ನಮ್ಗೆಲ್ಲ ಅವನು ಸ್ವಾಮಿ ಅಂತ ನಾವು ಕರೆಯೋದು ಅಂತ. ಹೀಗೆ ಕುಂತಿದೇವಿ ಜನ್ಮ ಕರ್ಮಚ ಅವನು ಮಾಡುವಂತಹ ಪ್ರತಿಯೊಂದು ಆಯಾಯ ಜಾತಿ ಅನುಗುಣವಾಗಿ, ಅವನು ಪ್ರಾಣಿ ಜಾತಿಗೆ ಬಂದ್ರೆ, ಮನುಷ್ಯ ಜಾತಿಗೆ ಬಂದ್ರೆ, ಋಷಿ ಜಾತಿಗೆ ಬಂದ್ರೆ ಏನೇನ್ ಮಾಡ್ಬೇಕೋ ಆಯಾಯ ಜಾತಿಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇದ್ದ. ಆ ಹುಟ್ಟುವೆ ಆಶ್ಚರ್ಯ, ಆಗ ಮಾಡಿದ ಕೆಲಸವೂ ಆಶ್ಚರ್ಯ. ಇದೆಲ್ಲ ನಿನ್ನ ವಿಡಂಬನೆ ಹೊರತು ಇನ್ನೇನ್ ಹೇಳ್ಬೇಕು ನಿನ್ನ ಬಗ್ಗೆ ಅಂತ ಕೃಷ್ಣನನ್ನ ಕುರಿತು ಇದೆಲ್ಲ ಚಿಂತನೆ ಮಾಡ್ತಾ ಇದ್ದಾಳೆ. ಅವಳು ಚಿಂತನೆ ಇನ್ನು ಮುಗಿಯೋದಿಲ್ಲ, ಸ್ತೋತ್ರವನ್ನ ಇನ್ನು ಮಾಡ್ತಾಳೆ. ಮುದ್ದನು ಕೂಡ ಈ ಕೃಷ್ಣಾವತಾರವನ್ನ ನೆನಪಿಸ್ಕೊಳ್ತಾರೆ. ಬಾಲ್ಯ ಈ ಕೃಷ್ಣನನ್ನ, ಬಾಲಕೃಷ್ಣನನ್ನ ನೆನಪಿಸ್ಕೊಂತಾಳೆ ಮುಂದಿನ ಶ್ಲೋಕದಲ್ಲಿ. ತುಂಬಾ ಚೆನ್ನಾಗಿದೆ. ಬಾಲಕೃಷ್ಣನನ್ನ ಕುಂತಿದೇವಿ ಹೇಗ್ ನೆನಪಿಸ್ಕೊಂಡು, ಯಾಕಂದ್ರೆ ಕೃಷ್ಣನನ್ನ ಸಾಕಷ್ಟು ಬಾರಿ ನೋಡ್ದವಳು ಅಂತ ಅನೇಕ ಸಲಿ ನೋಡಿದ ಕುಂತಿ ಕೃಷ್ಣನ ಈ ಚೇಷ್ಟೆ, ಆ ಕೃಷ್ಣನ ಮಾಡಿದ ತಾನು ಒಂದು ವಿಡಂಬನೆ ಇದೆಯಲ್ಲ ಅದನ್ನ ಅವಳು ನೆನಪಿಸ್ಕೊಂತಾಳೆ. ಅದೇನು ಅನ್ನೋದನ್ನ ಮತ್ತೆ ಬಿದಿಗೆಯ ದಿವಸ, ದ್ವಿತೀಯ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಆಚಾರ್ಯ 32ನೇ ಶ್ಲೋಕ, 32ನೇ ಶ್ಲೋಕಕ್ಕೆ ನಮಸ್ಕಾರ. ಓಂ ವೈಷಮ್ಯ ನೈರ್ಗಣ್ಯ ಸಾಪೇಕ್ಷತ್ವ ತಥಾಹಿ ದರ್ಶನ ಓಂ ಅಂತ ಅನುಸಂಧಾನ ಮಾಡ್ಕೋಬಹುದು ಆಚಾರ್ಯ? ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಆಚಾರ್ಯ ಧನ್ಯವಾದಗಳು ಆಚಾರ್ಯ. ನಮಸ್ಕಾರ.